ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಒಂದು ಕಾರ್ಯಕ್ರಮದ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಸಮಾಜಕ್ಕೆ ಅತ್ಯಂತ ಅಗತ್ಯವಾದ ಒಂದು ಜಾಗೃತಿ ಅಭಿಯಾನದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಥಲಸೇಮಿಯಾ ದಿನಾಚರಣೆಯನ್ನು ಇಂಟರ್ನ್ಯಾಷನಲ್ ಥಲಸೇಮಿಯಾ ಡೇ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗಿತ್ತು. ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಇಲಕಲ್ ಹಾಗೂ ಮಕ್ಕಳ ಹೆಮೆಟಾಲಜಿ ಆಂಕಾಲಜಿ ವಿಭಾಗದವರ ಸಂಯುಕ್ತ ಆಶ್ರಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಎರಡು ಸಂಸ್ಥೆಗಳು ಕೈಜೋಡಿಸಿರುವುದು ನಿಜಕ್ಕೂ ಶ್ಲಾಘನೀಯ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಥಲಸೇಮಿಯಾ ಎಂಬುದು ರಕ್ತಕ್ಕೆ ಸಂಬಂಧಿಸಿದ ಒಂದು ಗಂಭೀರವಾದ ಆನುವಂಶಿಕ ಕಾಯಿಲೆ. ಈ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಆಗಾಗ ರಕ್ತ ನೀಡುವ ಅವಶ್ಯಕತೆ ಇರುತ್ತದೆ. ಇಂಥ ಮಕ್ಕಳ ಪೋಷಕರಿಗೆ ನೈತಿಕ ಬೆಂಬಲ ನೀಡುವುದು ಹಾಗೂ ಸಾರ್ವಜನಿಕರಲ್ಲಿ ಈ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿತ್ತು. ಭಾಗವಹಿಸಿದ ಅತಿಥಿಗಳು, ವೈದ್ಯರು ಮತ್ತು ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರು ಪಾಲ್ಗೊಂಡು ಥಲಸೇಮಿಯಾ ತಡೆಗಟ್ಟುವಿಕೆ, ರಕ್ತದಾನದ ಮಹತ್ವ ಮತ್ತು ಲಭ್ಯವಿರುವ ಆಧುನಿಕ ಚಿಕಿತ್ಸಾ ವಿಧಾನಗಳ ಬಗ್ಗೆ ಎಲ್ಲರಿಗೂ ವಿವರವಾದ ಮಾಹಿತಿಯನ್ನು ಒದಗಿಸಿದರು. ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ನ ಪದಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಒಗ್ಗೂಡಿ ಈ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸುವ ಯಶಸ್ವಿ ಪ್ರಯತ್ನ ಮಾಡಿದರು. ದಿನಾಚರಣೆಯಿಂದ ನಮಗೆಲ್ಲರಿಗೂ ಸಿಗುತ್ತಿರುವ ಒಂದು ದೊಡ್ಡ ಸಂದೇಶವೆಂದರೆ ರಕ್ತದಾನ ಮಹಾದಾನ. ಹೌದು, ನೀವು ಮಾಡುವ ಒಂದು ಸಣ್ಣ ರಕ್ತದಾನ ಈ ಥಲಸೇಮಿಯಾ ಮಕ್ಕಳ ಪಾಲಿಗೆ ಸಂಜೀವನಿಯಾಗಬಹುದು. ದಯವಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸಿ. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀ ರಾಮಾನುಜಾಚಾರ್ಯ ಫೌಂಡೇಶನ್ ಇಲಕಲ್ ಮತ್ತು ಮಕ್ಕಳ ಹೆಮೆಟಾಲಜಿ ಆಂಕಾಲಜಿ ತಂಡಕ್ಕೆ ನಮ್ಮ ಜನತಾಧ್ವನಿ ಚಾನೆಲ್ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಮುಖ್ಯವಾಗಿ 4 ಕ್ಯಾಟಗರಿ ಪೇಷಂಟ್ಸ್ಗೆ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಯಾವುದಂದ್ರೆ ಅದರಲ್ಲಿ ಮೇನ್ ಬರುವಂತಹ ಇವತ್ತಿನ ದಿವಸದ ಒಂದು ಕಾಯಿಲೆ ಏನು ಥಲಸೇಮಿಯಾ ಅಂತ ಹೇಳ್ತೇವೆ. ಆ ಥಲಸೇಮಿಯಾ ಮಕ್ಕಳು ನೋವನ್ನು ನೋಡಲಾರದಂತೆ ಅವರು ಅನುಭವಿಸುವಂತಹ ತೊಂದರೆಯನ್ನು ನೋಡಿ ಈ ಫೌಂಡೇಶನ್ ಏನು ಮಾಡಿದಂದ್ರೆ ಸುಮಾರು ಒಂದು 20ರಿಂದ 25 ಮಕ್ಕಳನ್ನು ದತ್ತಕ್ಕೂ ಪಡೆದು ಈ ಮಕ್ಕಳ ಜೀವಕ್ಕೆ ಒಂದು ಜೀವವನ್ನು ಕೊಟ್ಟು ಅವರ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ನಾವು ಸ್ಟಾರ್ಟ್ ಮಾಡಿದ್ವಿ 2015ರಿಂದ. ಆಮೇಲೆ 2015ರಿಂದ 2017 ನಾವು ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. 2017ರಿಂದ 2021ರವರೆಗೆ ನಾವು ಪ್ರತಿ 21 ದಿವಸಕ್ಕೊಮ್ಮೆ ಈ ಮಕ್ಕಳಿಗೆ ರಕ್ತ ವರ್ಗಾವಣೆಯನ್ನು ಮಾಡ್ತಾ ಇದ್ವಿ. ಆಮೇಲೆ 2021ರಿಂದ ಇಷ್ಟಕ್ಕೆ ನಾವು ನಿಲ್ಲಬಾರದು, ನಮ್ಮ ಹೆಂಗೆ ಡೊನೇಷನ್ ಬರಾಕತ್ತು ನಾವೇನು ವಿಚಾರ ಮಾಡಿದ್ವಿ ಅಂದ್ರೆ ಪ್ರತಿ ವರ್ಷ ಒಂದು ಮಗುವಿಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಂತ ಒಂದು ನಿರ್ಧಾರವನ್ನು ತಗೊಂಡಿದ್ವಿ. ಅದೇನಂದ್ರೆ ಈ ಥಲಸೇಮಿಯಾ ಮಕ್ಕಳಿಗೆ ಒಂದು ಟೆಂಪರರಿ ಟ್ರೀಟ್ಮೆಂಟ್ ಏನಂದ್ರೆ ಪ್ರತಿ 21 ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು. ಎಷ್ಟು ಅಂದ್ರೆ ಅವ್ರು ಇರೋ ತನಕ, ಅವ್ರ ಜೀವ ಇರೋ ತನಕ ಪ್ರತಿ 21 ದಿವಸಕ್ಕೆ ನಾವು ರಕ್ತ ವರ್ಗಾವಣೆ ಮಾಡಬೇಕಾಗ್ತದೆ. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಏನ್ ಹೇಳ್ತೀವಿ, ಅಸ್ಥಿ ಮಜ್ಜೆ ಕಸಿ. ಸೊ ಅಂತ ಮಕ್ಕಳಿಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಒಂದು ಅಸ್ಥಿ ಮಜ್ಜೆ ಕಸಿ ಮಾಡ್ಕೊಂಡು ನಿರ್ಧಾರ ಮಾಡಿ ಇವತ್ತಿನ ದಿವಸ ಕಳೆದ ಒಂದು 5 ವರ್ಷದಲ್ಲಿ 4-5 ವರ್ಷದಲ್ಲಿ ನಾವು 6 ಮಕ್ಕಳಿಗೆ ಸಕ್ಸಸ್ಫುಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಸಂತೋಷವಾಗಿದೆ. ಆಮೇಲೆ ಅದಕ್ಕೆ ಮುಖ್ಯ ರೂವಾರಿ ಯಾರಂದ್ರೆ ಡಾಕ್ಟರ್ ರವಿ ಜೋಶಿ ಅವರು. ಇನ್ನೊಂದು ಏನಂದ್ರೆ ಬರೀ ಥಲಸೇಮಿಯಾ ಮಕ್ಕಳಿಗೆ ಅಷ್ಟೇ ಅಲ್ಲ, ನಮ್ಮ ಭಾರತ ಸೈನ್ಯದಲ್ಲಿ ವರ್ಕ್ ಮಾಡುವಂತ ಆರ್ಮಿ ಆಗ್ಬೋದು, ನೇವಿ ಮಕ್ಕಳಾಗ್ಬೋದು, ಏರ್ಫೋರ್ಸ್ ಮಕ್ಕಳಾಗ್ಬೋದು, ಅವರ ಭಾರತ ಸೈನ್ಯದಲ್ಲಿ ಯಾರು ಈ ನಮ್ಮ ಭಾಗದಲ್ಲಿ ಯಾರೇ ಮಕ್ಕಳಿದ್ರು ಕೂಡ ಅವರಿಗೆ ನಾವು ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇವತ್ತು ಇಲ್ಲಿ ನಿಂತು ನಾವು ಆರಾಮಾಗಿ ಮಾತಾಡ್ಬೇಕಂದ್ರೆ ನಮ್ಮ ಮೇನ್ ಕಾರಣ ಅಂದ್ರೆ ನಮ್ಮ ಭಾರತ ಸೈನ್ಯದ ಸೋಲ್ಜರ್ಸ್ಗಳು ಅವರ ಅಲ್ಲೇ ಶ್ರಮ ಪಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ನಾವು ಏನು ಶ್ರಮ ಪಡ್ಬೇಕು, ನಾವು ಇಲ್ಲೇ ಅವ್ರನ್ನ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಏನಂದ್ರೆ ಸೀಳು ತುಟಿ ಮತ್ತು ಅಂಗುಳ, ಇದು ಕೋವಿಡ್ ನಲ್ಲಿ ನಾವು ಅನುಭವಿಸುವಂತ ತೊಂದರೆ. ಯಾಕಂದ್ರೆ ನಾವು ಕಣ್ಣಲ್ಲಿ ನೋಡಿದ್ವಿ, ಒಂದು 3-4 ಮಕ್ಕಳು ಆಪರೇಷನ್ ಆ ಟೈಮ್ನಲ್ಲಿ ಬಹಳಷ್ಟು ದವಾಖಾನೆ ಮುಚ್ಚಿ ಹೋಗಿದ್ದು, ಆಪರೇಷನ್ಸ್ ಕೆಲವೊಮ್ಮೆ ಪೋಸ್ಟ್ಪೋನ್ ಮಾಡಕತ್ತಿದ್ರು. ಅಂತ ಟೈಮ್ನಲ್ಲಿ ನಾವು 3 ಮಕ್ಕಳನ್ನು ಕಳೆದುಕೊಂಡ್ರೆ ಒಂದು ನೋವನ್ನು ನೋಡಿ ಯಾಕೆ ನಾವು ಈ ಲೆಫ್ಟ್ ಮತ್ತೆ ಸೀಳು ತುಟ್ಟು ಅಂಗುಳದ ಒಂದು ಆಪರೇಷನ್ ನಾವು ಇಲ್ಲೇ ಮಾಡಬಾರ್ದು ಅಂತ ಹೇಳಿ ನಿರ್ಧರಿಸಿದ್ವಿ. ಅಂತ ಟೈಮ್ನಲ್ಲಿ ಇದು ನಿರ್ಧಾರ ತಗೊಂಡು ಇವತ್ತಿನ ದಿವಸ ನಾವು ಕನಿಷ್ಠ ಒಂದು 15 ಮಕ್ಕಳಿಗೆ ಆಪರೇಷನ್ ಕೂಡ ಮಾಡಿದ್ವಿ. ಆಮೇಲೆ ಇಷ್ಟೇ ಅಲ್ಲದೆ ಮಂದ ಬುದ್ಧಿ ಮಕ್ಕಳೇನು ಇರ್ತಾರೆ, ಹುಟ್ಟಿದಾಗ ಏನೊಂದು ಕೆಲವೊಂದಿಷ್ಟು ಸಮಸ್ಯೆ ಅಥವಾ ಕೆಲವೊಂದಿಷ್ಟು ಅನುವಂಶಕ ಕಾಯಿಲೆಗಳಿಗೆ ತುತ್ತಾಗಿ ಆ ಮಕ್ಕಳ ಜೀವ ಏನಂದ್ರೆ ಒಂದು ಸೆರೆಬ್ರಲ್ ಪಾಲ್ಸಿ ಮಂದ ಬುದ್ಧಿ ಮಕ್ಕಳಾಗಿರ್ತಾವೆ. ಅಂತ ಮಕ್ಕಳಿಗೆ ಮೇಲಿನ ಮೇಲೆ ಕಾಯಿಲೆ ಕಾಡ್ತಿರ್ತಾವೆ. ಆಮೇಲೆ ಏನ್ ಮಾಡ್ತಾರೆ
ಪಾಲಕರು ಒಂದೆರಡು ಸಲ ತೋರಿಸ್ತಾರ, ಆಮೇಲೆ ಅವ್ರಿಗೆ ಗೊತ್ತಾಗ್ತದಲ್ಲ ಏನಪ್ಪಾ ಈ ಮಗು ಎಷ್ಟು ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ, ಈ ಒಂದು ಜೀವನ ಇಷ್ಟ ಇರ್ಬೋದು, ಅವ್ರಿಗೆ ನಿರ್ಲಕ್ಷ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಮಕ್ಕಳು ನಿರ್ಲಕ್ಷ್ಯ ಆಗಬಾರ್ದು, ನೆಗ್ಲಿಜೆನ್ಸ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಮಕ್ಕಳನ್ನ ನಾವು ಕೂಡ ಈ ಸಂಸ್ಥೆ ವತಿಯಿಂದ ಟೋಟಲಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು, ಥಲಸೆಮಿಯಾ ದಿನಾಚರಣೆ ಅಂಗವಾಗಿ ನಾವು ಇದನ್ನ ಮಾಡಿದ್ವಿ. ಆ 6 ಮಕ್ಕಳನ್ನ ಯಾರು ಈ ಥಲಸೆಮಿಯಾ ಮುಕ್ತ ಆಗಿದ್ದಾರೆ, ಅಂದ್ರೆ ಥಲಸೆಮಿಯಾ ರೋಗದಿಂದ ಥಲಸೆಮಿಯಾ ಮಕ್ಕಳು ಈ ಮುಕ್ತ ಆಗಿದ್ದಾರೆ ಅಂತ 6 ಮಕ್ಕಳು ಈ ಫೌಂಡೇಶನ್ ವತಿಯಿಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ವಿ. ಅವ್ರನ್ನ ಇವತ್ತಿನ ಈ ದಿವಸ ಕರೆದು ಒಂದು ಸೈಕಲ್ ವಿತರಣೆ ಮಾಡಿ, ಸೈಕಲ್ ಯಾಕೆ ವಿಚಾರ ಮಾಡಿದ್ವಿ ಅಂದ್ರೆ ಇವತ್ತಿನ ದಿವಸ ನೀವು ನೋಡ್ತಿರ್ಬೋದು ಎಲ್ಲರೂ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ನಲ್ಲಿ ನೋಡ್ಕೊಂಡು ಟೈಮ್ ಕಳೀತಾರೆ, ಸೆಡೆಂಟರಿ ಲೈಫ್ ಸ್ಟೈಲ್ ಆಗ್ಬಿಟ್ಟು ಅದರಿಂದ ಸಾಕಷ್ಟು ಕಾಯಿಲೆಗಳಿದೆ. ಒಂದು ಸೈಕಲ್ ಕೊಡೋದ್ರಿಂದ ಒಂದು ದೈಹಿಕ ಚಟುವಟಿಕೆ ಆಗ್ತದೆ ಅವರಿಗೆ, ಏನು ಹೊರಗಡೆ ಆಟ ಆಡ್ಲಿಕ್ಕಂತ ಗುರುತಿಸಿ ಮಾಡ್ಕೊಂಡು ಸೈಕಲ್ ಅನ್ನು ಒಂದು ಕೊಡ್ತಾ ಇದ್ದೀವಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಇದು ಪ್ರಚಾರ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಒಂದು ಧನ್ಯವಾದಗಳು ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ವರದಿಗಾರರಿಗೆ ಹೇಳ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವರು. ಬರೀ ಅಷ್ಟೇ ಅಲ್ಲ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಡೊನೇಷನ್ ಮಾಡಿ ಈ ಮಕ್ಕಳಿಗೆ ನಾವು ಈಗ ಮಾಡುವಂತ ಒಂದು ಅಳಿಲು ಸೇವೆಗೆ ನಮಗೊಂದು ಧೈರ್ಯ ತುಂಬಿ ಮತ್ತೂ ಜಾಸ್ತಿ ಸೇವೆ ಮಾಡಿ ಅಂತ ಹೇಳಿ ಏನ್ ತಾವು ಇದನ್ನ ಮಾಡ್ತಾ ಇದ್ರಲ್ಲ, ಅದಕ್ಕೆ ಈ ಸಂಸ್ಥೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.